ಸಿನಿಮಾದ ಹೆಸರು ಯುವ ಅಂದರೆ ನೀನು ನಾನು. ಅಲ್ಲಲ್ಲಲ್ಲ, ನಾಮ, ಮೂರು ನಾಮ. ಈ ಮೂರು ನಾಮ ಯಾರು ಹಾಕಿದ್ದಾರೆ? ಯಾರಾದರೂ ಹಾಕಿದ್ರಾ ಅಥವಾ ನಮಗೆ ನಾವೇ ಹಾಕ್ಕೊಂಡ್ವ? ಸಿನಿಮಾ ನೋಡಿ ರಿವ್ಯೂ ಕೊಡೋದೇನೋ ಕಾಮನ್ನು, ಆದರೆ ಈ ಸಿನಿಮಾ ನೋಡಿದ ಮೇಲೆ ನನಗನ್ಸಿದ್ದು ಏನಂದರೆ ಈ ಸಿನಿಮಾ ನಮ್ಮನ್ನೇ ರಿವ್ಯೂ ಮಾಡ್ತಿದೆ ಅಂತ. ಸಿನಿಮಾ ಸ್ಟಾರ್ಟಲ್ಲೇ ಒಂದು ಲೈನ್ ಬರುತ್ತೆ, ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಎದ್ದೋಗಿ, ಅಥವಾ ನೀವು ದಡ್ಡರಾಗಿದ್ದರೆ ಕುತ್ಕೊಂಡು ನೋಡಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಈ ಮಾತಲ್ಲಿ ಒಂದು ತೂಕ ಇದೆ. ಯಾಕಂದರೆ ನೀವು ಎಷ್ಟು ಬುದ್ಧಿವಂತ ಅಂತ ನೀವು ಅನ್ಕೊಂಡ್ರು, ನೀವು ಎಷ್ಟು ದಡ್ಡರಾಗಿದ್ರ ಅಂತ ಈ ಮೂವಿ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗೋದು. ಉಪೇಂದ್ರ ಅವರು ಸಿನಿಮಾ ಮಾಡಿದಾಗ ಮತ್ತೆ ಸೂಪರ್ ಮಾಡಿದಾಗ ಯಾವ ಸಿನಿಮಾದಲ್ಲೂ ಅವರು ಒಂದು ವಿಷಯವನ್ನು ಪದೇ ಪದೇ ಹೇಳ್ತಿರಲಿಲ್ಲ. ಆದರೆ ಇಲ್ಲಿ ಅವರು ಒಂದು ವಿಷಯವನ್ನು ಪದೇ ಪದೇ ಹೊಡೆದು ಹೇಳ್ತಿದ್ದಾರೆ. ಮೊದಲು ಬೈತಾರೆ, ಆಮೇಲೆ ಹೊಡಿತಾರೆ, ಮತ್ತೆ ಬಂದು ಚಪ್ಪಲಿನ ಟವಲಲ್ಲಿ ಸುತ್ತು ಹೊಡಿತಾರೆ. ಇಷ್ಟಾದ್ಮೇಲೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಚಪ್ಪಲಿ ತೊಗೊಂಡು ಹೊಡಿಬೇಕು ಅನ್ನೋ ಥರ ಇತ್ತು ಈ ಮೂವಿ ನೋಡಿದ ಮೇಲೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಂಗಂತೂ ಅದು ತುಂಬ ಇಷ್ಟ ಆಯಿತು. ಉಪ್ಪಿ ಅವರು ಈ ಸಿನಿಮಾದಲ್ಲಿ ಪದೇ ಪದೇ ಹೇಳಿ ನಮ್ಮನ್ನ ಈಗಲೇ ಎಚ್ಚರ ಮಾಡ್ತಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಒಂದು ಮಾತು ನೆನಪಾಗುತ್ತೆ, ನಾನು ನಮ್ಮ ಜನರಿಗೆ ಯಾವುದೇ ಅಸ್ತ್ರವನ್ನು ನೀಡಿಲ್ಲ, ಬದಲಿಗೆ ಮತದಾನದ ಹಕ್ಕನ್ನು ನೀಡಿದ್ದೇನೆ. ಈಗ ನೀವು ಅದನ್ನು ಉಪಯೋಗಿಸಿಕೊಂಡು ದಂತಕತೆ ಹಾಕ್ತೀರಾ ಅಥವಾ ಅದನ್ನು ಜಾತಿ, ಧರ್ಮ ಮತ್ತು 500 ರೂಪಾಯಿ 1000 ರೂಪಾಯಿ ನೋಟಿಗೆ ನಿಮ್ಮ ಓಟನ್ನು ಮಾರಾಟ ಮಾಡಿಕೊಂಡು ಗುಲಾಮರಾಗ್ತೀರಾ, ಅದು ನಿಮ್ಮ ಕೈಯಲ್ಲಿದೆ ಅಂತ. ಯಾಕೆ ಈಗ ಮಾತು ಹೇಳ್ತಿದ್ದೀನಿ ಅಂತಂದರೆ, ಉಪ್ಪಿ ಅವರು ಯುವ ಇಲ್ಲಿ ಈ ಮಾತಿಗೆ ರಿಲೇಟೆಡ್ ಆಗಿರೋದನ್ನೇ ಇಲ್ಲಿ ಸಿನಿಮಾ ಮೂಲಕ ನಮಗೆ ತಿಳಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅನ್ಕೋತೀನಿ. ಉಪ್ಪಿ ಅವರ ಸಿನಿಮಾ ಅಂದಮೇಲೆ ಅದು ರಾಜಕೀಯಕ್ಕೆ ರಿಲೇಟ್ ಆಗಿರುತ್ತೆ. ಇನ್ನು ನನಗೆ ಈ ಸಿನಿಮಾ ಫುಲ್ ಅರ್ಥ ಆಯ್ತು ಅಂತ ಕೇಳಿದರೆ ನಾನು ಹೇಳೋದು ಇಲ್ಲ ಅಂತ. ಇನ್ಫ್ಯಾಕ್ಟ್ ನನಗೆ ಗೊತ್ತಾಗ್ತಿಲ್ಲ ನಂಗೆ ಏನು ಅರ್ಥ ಆಯ್ತು ಅಂತ, ಅಥವಾ ನಾನು ಅರ್ಥ ಮಾಡ್ಕೊಂಡಿದ್ದೆ ತಪ್ಪ ಅಂತ. ನಮ್ಮನ್ನ ನೋಡ್ಕೊಂಡು ನಾವೇ ನಗಬೇಕು ಅಥವಾ ಅಳಬೇಕು ಅಂತ ನನಗೆ ಇನ್ನೂ ಗೊತ್ತಾಗ್ತಿಲ್ಲ. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಪ್ಪಿ ಸರ್ ಅವರು IMDb ಟಾಪ್ ಡೈರೆಕ್ಟರ್ ಲಿಸ್ಟಲ್ಲಿ 8ನೇ ಸ್ಥಾನದಲ್ಲಿ ಬರ್ತಾರೆ. ಇದೆಲ್ಲ ಗೊತ್ತಾಗುತ್ತೆ ಉಪ್ಪಿ ಅವರ ಡೈರೆಕ್ಷನ್ ಪವರ್ ಏನಂತ. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ, ಕಾಲ್ ಕೊಡು, ಪಾದ ಕೊಡು, ಲೆಕ್ಕ ಪಾದ. ಯಾಕಂದ್ರೆ ಉಪೇಂದ್ರ ಅವ್ರ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ, ಅದರಲ್ಲೂ ಅವರೇ ಡೈರೆಕ್ಟ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಅದಕ್ಕೆ ಅಂತ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ. ಅದರಲ್ಲಿ ನಾನು ಅವರ ಒಬ್ಬ ಫ್ಯಾನ್ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಈ ಸಿನಿಮಾದ ಬಗ್ಗೆ ಹೇಳೋದು ಇನ್ನೂ ತುಂಬ ಇದೆ. ಅದಕ್ಕೆ ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಾನು ಎಷ್ಟೇ ಯೋಚನೆ ಮಾಡಿದರೂ ನಾ ಇನ್ನೂ ಅರ್ಥ ಮಾಡ್ಕೊಂಡು ಕಡಿಮೆ ಅಂತ ಅನಿಸ್ತಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನು ನೀವು ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಸಿನಿಮಾ ಅರ್ಥ ಆಯ್ತಾ ಅಥವಾ ಅರ್ಥ ಆಗಿಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಕೊನೆದೇ ಒಂದು ಲೈನು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ.